ನಮಸ್ಕಾರ ವೀಕ್ಷಕರೇ. ಬಿಹಾರ ಎಲೆಕ್ಷನ್ನ 2 ಹಂತದ ಮತದಾನ ಮುಗಿದ ಬೆನ್ನಲ್ಲೇ ಎಕ್ಸಿಟ್ ಪೋಲ್ ಬಂದಿದೆ. ನಿರೀಕ್ಷೆಯಂತೆಯೇ ಎಲ್ಲಾ ಸಮೀಕ್ಷೆಗಳಲ್ಲೂ ಎನ್ಡಿಎ ಗೆಲುವು ನಿಶ್ಚಿತ, ಅದರಲ್ಲೂ ಸ್ಪಷ್ಟ ಬಹುಮತದೊಂದಿಗೆ ಗೆಲುವು ಗ್ಯಾರಂಟಿ ಅನ್ನೋದು ಕಾಣಿಸ್ತಾ ಇದೆ. ಈಗ ಬಾಕಿ ಇರೋದು ಫಲಿತಾಂಶದಲ್ಲಿ ಏನಾಗುತ್ತೆ ಅನ್ನೋದು ಮಾತ್ರ. ಎನ್ಡಿಎಯನ್ನ ಪಕ್ಕಕ್ಕಿಟ್ಟು ಈಗ ಎಲ್ಲರೂ ಘಟಬಂಧನದ ಕಡೆಗೆ ಗಮನಿಸ್ತಾ ಇದ್ದು, ಒಂದು ವೇಳೆ ಎಕ್ಸಿಟ್ ಪೋಲ್ ರೀತಿಯಲ್ಲೇ ಫಲಿತಾಂಶ ಬಂತು ಅಂದ್ರೆ ಘಟಬಂಧನ ಏನಾಗ್ಬೋದು ಅನ್ನೋ ಚರ್ಚೆ ಜೋರಾಗಿದೆ. ಕೆಲವೊಂದು ಹಿಂಟ್ಗಳು ಕೂಡ ಸಿಗ್ತಾ ಇದೆ. ಒಂದು ಕಡೆ ಎನ್ಡಿಎಗೆ ಈ ಮಟ್ಟದಲ್ಲಿ ಲೀಡ್ ಗಳಿಸೋದಕ್ಕೆ ಕಾರಣ ಏನಿರ್ಬೋದು ಅನ್ನೋ ಚರ್ಚೆ ಆಗ್ತಾ ಇದ್ರೆ, ಫಲಿತಾಂಶಕ್ಕೂ ಮುನ್ನವೇ ಘಟಬಂಧನದಿಂದ ವೋಟ್ ಚೋರಿ, ಇವಿಎಂ ಸರಿ ಇಲ್ಲ ಅನ್ನೋ ಆರೋಪಗಳು ಬರ್ತಾ ಇವೆ. ಎಕ್ಸಿಟ್ ಪೋಲ್ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೆದಿವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಳೆದ 3 ತಿಂಗಳಿಂದ ಬಿಹಾರದಲ್ಲಿ ಆಗ್ತಾ ಇರೋ ಎಲ್ಲಾ ರಾಜಕೀಯ ಬೆಳವಣಿಗೆಗೆ ಕ್ಲೈಮ್ಯಾಕ್ಸ್ ಯಾವಾಗ ಅಂದ್ರೆ ಅದು ನವೆಂಬರ್ 14ರ ಫಲಿತಾಂಶದ ದಿನ. ಆದ್ರೆ ಪ್ರೀ ಕ್ಲೈಮ್ಯಾಕ್ಸ್ ಅನ್ನೋ ಹಾಗೆ ಈಗ ಎಕ್ಸಿಟ್ ಪೋಲ್ ಬಹಳ ಸದ್ದು ಮಾಡ್ತಾ ಇದೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಕಳೆದ 6 ತಿಂಗಳಿಂದ ಬರ್ತಾ ಇದ್ದ ವಿವಿಧ ಸರ್ವೆಗಳಲ್ಲಿನ ನಂಬರ್ಗಳಿಗೂ ಎಕ್ಸಿಟ್ ಪೋಲ್ ನಲ್ಲಿ ಬಂದಿರೋ ನಂಬರ್ಗಳಿಗೂ ಹೆಚ್ಚೇನು ವ್ಯತ್ಯಾಸ ಇಲ್ಲ. ಮೊದಲೇ ಇದ್ದಂತ ಜನಾಭಿಪ್ರಾಯವೇ ಮುಂದುವರೆದಿದೆ ಅನ್ನೋದು. ಆ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರ್, ಎಸ್ಐಆರ್, ಇಂಡಿ ಒಕ್ಕೂಟ ಹೇಳೋ ಹಾಗೆ ದೆಹಲಿ ಬ್ಲಾಸ್ಟ್ ಇದ್ಯಾವುದೂ ಎನ್ಡಿಎಗೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಟ್ಟಿಲ್ಲ. ವೋಟ್ ಚೋರಿ ಆರೋಪ, ಎಸ್ಐಆರ್ ಅನುಕಂಪ, ಕುಟುಂಬವೊಂದಕ್ಕೆ ಸರ್ಕಾರಿ ಉದ್ಯೋಗದ ಭರವಸೆ ಇದ್ಯಾವುದೂ ಕೂಡ ಘಟಬಂಧನದ ಕೈ ಹಿಡಿದಿಲ್ಲ ಅನ್ನೋದು. ಹಾಗಿದ್ರೆ ಸತತ 20 ವರ್ಷಗಳಿಂದ ಅಧಿಕಾರದಲ್ಲಿರೋ ಎನ್ಡಿಎ ಬೆಸ್ಟ್ ಅಂತ ಜನರಿಗೆ ಅನ್ನಿಸೋದಕ್ಕೆ ಕಾರಣ ಏನು ಅನ್ನೋದು ಚರ್ಚೆ ಆಗ್ತಾ ಇದೆ. ಅದಕ್ಕೂ ಮುಂಚೆ ಎಕ್ಸಿಟ್ ಪೋಲ್ ನಂಬರ್ ಹೇಗಿದ್ವು ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ. ಬಿಹಾರದಲ್ಲಿರೋ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಯಾರು 122 ಸೀಟ್ ಗೆಲ್ಲುವಲ್ಲಿ ಯಶಸ್ವಿ ಆಗ್ತಾರೋ ಅವರದ್ದೇ ಸರ್ಕಾರ ರಚನೆ ಆಗುತ್ತೆ. ಬಹುತೇಕ ಎಲ್ಲಾ ಎಕ್ಸಿಟ್ ಪೋಲ್ಗಳಲ್ಲಿ ಎನ್ಡಿಎ ಸುಲಭವಾಗಿ ಈ ಗಡಿಯನ್ನ ದಾಟಿ ಸರ್ಕಾರ ರಚನೆ ಮಾಡುತ್ತೆ ಅನ್ನೋದನ್ನ ಹೇಳಿದೆ. ಎನ್ಡಿಎಗೆ ಅತ್ಯಂತ ಹೆಚ್ಚು ಸೀಟ್ ಪ್ರೆಡಿಕ್ಟ್ ಮಾಡಿದ್ದು ಯಾರು ಅಂತ ನೋಡಿದ್ರೆ ಮ್ಯಾಟ್ರಿಕ್ಸ್ ಸಂಸ್ಥೆ. ಅವರ ಪ್ರಕಾರ ಎನ್ಡಿಎ 147ರಿಂದ 167ರ ತನಕ ತಲುಪಬಹುದು ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಎನ್ಡಿಎಗೆ ಸಿಕ್ಕಿರೋ ಅತ್ಯಂತ ಕಡಿಮೆ ಸಂಖ್ಯೆ ಅಂದ್ರೆ ಅದು 130. ಪ್ರಸಿದ್ಧ ಸಮೀಕ್ಷಾ ಸಂಸ್ಥೆ ಚಾಣಕ್ಯ ಈ ನಂಬರ್ ಅನ್ನ ಕೊಟ್ಟಿದೆ. ಇನ್ನು ಎಲ್ಲಾ ಎಕ್ಸಿಟ್ ಪೋಲ್ಗಳ ಪೋಲ್ ಆಫ್ ಪೋಲ್ ನಲ್ಲಿ ಎನ್ಡಿಎಗೆ ಸಿಕ್ಕಿರೋ ಫೈನಲ್ ನಂಬರ್ 147. ಈ ಲೆಕ್ಕದಲ್ಲಿ ಎನ್ಡಿಎ ಮ್ಯಾಜಿಕ್ ನಂಬರ್ ಗಿಂತ ಬಹಳ ಮುಂದಿದೆ. ಒಂದು ವೇಳೆ ಫಲಿತಾಂಶದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆದ್ರೂ ಎನ್ಡಿಎ ಸರ್ಕಾರ ರಚನೆಗೆ ಅಡ್ಡಿಯಾಗೋದಿಲ್ಲ ಅನ್ನೋದನ್ನ ಊಹಿಸಬಹುದು. ಕಂಪ್ಲೀಟ್ ಉಲ್ಟಾ ಆಯ್ತು ಅಂದ್ರೆ ಎಲ್ಲಾ ಸಂಸ್ಥೆಗಳಿಗೆ ಮುಖಭಂಗ ಆಗುತ್ತೆ. ಇನ್ನು ಘಟಬಂಧನ ಎಷ್ಟು ಹಿಂದಿದೆ ಅಂತ ನೋಡಿದ್ರೆ, ಎಕ್ಸಿಟ್ ಪೋಲ್ ನಲ್ಲಿ ಘಟಬಂಧನಕ್ಕೆ ಸಿಕ್ಕಿರೋ ಅತ್ಯಂತ ದೊಡ್ಡ ನಂಬರ್ ಅಂದ್ರೆ ಅದು 100ರಿಂದ 108. ಇದನ್ನ ಪ್ರೆಡಿಕ್ಟ್ ಮಾಡಿರೋದು ಕೂಡ ಚಾಣಕ್ಯ ಸಂಸ್ಥೆ. ಅತ್ಯಂತ ಕಡಿಮೆ ನಂಬರ್ ಅಂದ್ರೆ ಅದು 70. ಇದನ್ನ ಪ್ರೆಡಿಕ್ಟ್ ಮಾಡಿರೋದು ಮ್ಯಾಟ್ರಿಕ್ಸ್ ಸಂಸ್ಥೆ. ಅಲ್ಲಿಗೆ ಎಕ್ಸಿಟ್ ಪೋಲ್ ಪ್ರಕಾರ ಘಟಬಂಧನಕ್ಕೆ ಸಮಾಧಾನಕರ ವಿಷಯ ಅಂದ್ರೆ 100ರ ಗಡಿಯನ್ನ ದಾಟೋ ಅವಕಾಶ ಇದೆ ಅನ್ನೋದು. ಆದ್ರೂ ಕೂಡ ಮ್ಯಾಜಿಕ್ ನಂಬರ್ಗಿಂತ ಸುಮಾರು 20 ಸೀಟ್ ಹಿಂದೆ ಉಳಿಯಬಹುದು ಅನ್ನೋದು ನೆಗೆಟಿವ್ ಆಗ್ತಾ ಇದೆ. ಏನು, ಇದರ ಜೊತೆಗೆ ಎಲ್ಲರ ಕಣ್ಣರಳಿಸ್ತಾ ಬಂದಿದ್ದು ಪ್ರಶಾಂತ್ ಕಿಶೋರ್ರ ಜನಸುರಾಜ್ ಪಾರ್ಟಿ. ಭಾರಿ ದೊಡ್ಡ ಇಂಪ್ಯಾಕ್ಟ್ ಮಾಡಬಹುದು ಅಂತ ಆರಂಭದಲ್ಲಿ ತೋರಿಸಿಕೊಂಡು ಬಂದರೂ ಜನಸುರಾಜ್ಗೆ ಮ್ಯಾಕ್ಸಿಮಮ್ ಸಿಕ್ಕಿರೋ ನಂಬರ್ 5 ಮಾತ್ರ. ಅಲ್ಲಿಗೆ ಈ ಎಲೆಕ್ಷನ್ ನಲ್ಲಿ ಪ್ರಶಾಂತ್ ಕಿಶೋರ್ ಇಂಪ್ಯಾಕ್ಟ್ ಕಡಿಮೆ ಅನ್ನೋದು ಪಕ್ಕ ಆಗ್ತಾ ಇದೆ. ಈಗ ಇನ್ನೊಂದು ಚರ್ಚೆ ಏನಂದ್ರೆ, ಫಲಿತಾಂಶ ಇದೇ ರೀತಿ ಬಂತು ಅಂದ್ರೆ ಘಟಬಂಧನಕ್ಕೆ ಬೇರೆ ದಾರಿಯೇ ಇಲ್ವಾ, ವಿಪಕ್ಷವೇ ಗತಿನ ಅನ್ನೋದು. ಆಲ್ಮೋಸ್ಟ್ ಅದೇ ಕನ್ಫರ್ಮ್ ಆದ್ರೂ ಒಂದು ಮಾರ್ಗ ಇದೆ. ಅದೇನಂದ್ರೆ ಎನ್ಡಿಎ ಬ್ರೇಕ್ ಆಗಿ ಯಾರಾದ್ರೂ ಆರ್ಜೆಡಿಗೆ ಸಾಥ್ ಕೊಡ್ಬೇಕು. ಯಾರು ಕೊಟ್ರೆ ಇದು ಸಾಧ್ಯವಾಗುತ್ತೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಜೆಡಿಯು. ಆದ್ರೆ ಈ ಬಗ್ಗೆ ಯೋಚಿಸೋದಕ್ಕೂ ಅವಕಾಶ ಇಲ್ಲದಂತಹ ಒಂದು ಅಪ್ಡೇಟ್ ರಿಸಲ್ಟ್ಗೂ ಮುನ್ನವೇ ಬಂದಿದೆ. ಅದೇನಂದ್ರೆ ಯಾವುದೇ ಕಾರಣಕ್ಕೂ ಮೈತ್ರಿ ಮುರಿಯೋದಿಲ್ಲ ಅನ್ನೋದನ್ನ ಜೆಡಿಯು ಹೇಳಿರೋದು. ಇತ್ತೀಚೆಗಷ್ಟೇ ಬಿಹಾರ ಬಿಜೆಪಿ ಪ್ರಮುಖ ನಾಯಕ ನಮ್ಮ ಸಿಎಂ ನಿತೀಶ್ ಕುಮಾರ್ ಇದರಲ್ಲಿ ಯಾವ ಬದಲಾವಣೆ ಇಲ್ಲ ಅಂತ ಗಟ್ಟಿಯಾಗಿ ಹೇಳಿದ್ರು. ಅಲ್ಲಿಗೆ ನಿತೀಶ್ಗೆ ತಮ್ಮ ಸ್ಥಾನದ ಬಗ್ಗೆ ಆಗ್ಲಿ, ಮೈತ್ರಿ ಪಕ್ಷದ ಬಗ್ಗೆ ಆಗ್ಲಿ ಯಾವುದೇ ಸಂಶಯ, ಅಸಮಾಧಾನಗಳು ಮೂಡೋದಕ್ಕೆ ಚಾನ್ಸೇ ಇಲ್ಲದೆ ಕ್ಲಿಯರ್ ಕಟ್ ನಂಬಿಕೆ ಇದೆ. ಹೀಗಿರುವಾಗ ಯಾವ ಕಾರಣಕ್ಕೂ ಜಂಪ್ ಮಾಡೋದಿಲ್ಲ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇನ್ನು ಈ ಲೆವೆಲ್ಗೆ ಎನ್ಡಿಎಗೆ ಬೂಸ್ಟ್ ಸಿಕ್ಕಿದ್ದು ಎಲ್ಲಿಂದ, ಪ್ರಮುಖ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಈ ಹಿಂದೆ ಹಲವು ಎಪಿಸೋಡ್ಗಳಲ್ಲಿ ಹೇಳಿರೋ ಹಾಗೆ ಮಹಿಳಾ ವೋಟ್ಗಳು ದೊಡ್ಡ ಮಟ್ಟದಲ್ಲಿ ಎನ್ಡಿಎ ಕೈ ಹಿಡಿದಿವೆ ಅನ್ನೋದು ಬಹಿರಂಗವಾಗಿದೆ. ವೋಟ್ ಪರ್ಸೆಂಟೇಜ್ ಹೆಚ್ಚಾಗೋದಕ್ಕೂ ಮಹಿಳೆಯರೇ ಕಾರಣವಾಗಿದ್ದು, ಈ ಬಾರಿ ಪುರುಷರಿಗಿಂತ 9% ಹೆಚ್ಚು ಮಹಿಳೆಯರು ಮತ ಚಲಾಯಿಸಿದ್ದಾರೆ. ಹಾಗೂ 2 ಹಂತಗಳಲ್ಲಿ ಮಹಿಳೆಯರು ಎನ್ಡಿಎ ಪರ ಒಲವು ತೋರಿಸಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಗಂಡ ಆರ್ಜೆಡಿ, ಹೆಂಡತಿ ಎನ್ಡಿಎಗೆ ವೋಟ್ ಹಾಕಿರೋ ಹಲವು ಪ್ರಕರಣ ಬಯಲಾಗಿರೋದು ಇದೆ. ಇನ್ನು ಇದಕ್ಕಿಂತ ಸ್ಫೋಟಕ ಮಾಹಿತಿಯನ್ನ ಆಕ್ಸಿಸ್ ಮೈ ಇಂಡಿಯಾ ಮುಖ್ಯಸ್ಥ ಪ್ರದೀಪ್ ಗುಪ್ತಾ ಬಿಚ್ಚಿಟ್ಟಿದ್ದಾರೆ. ಅದೇನಂದ್ರೆ, ಪ್ರತಿ ಸಲಕ್ಕಿಂತಲೂ ಹೆಚ್ಚಾಗಿ ಪುರುಷರು ಕೂಡ ಈ ಬಾರಿ ಎನ್ಡಿಎ ಬೆಂಬಲಿಸಿದ್ದಾರೆ. ಈ ಹಿಂದೆ ಘಟಬಂಧನಕ್ಕೆ ವೋಟ್ ಹಾಕಿರೋ ಬಹಳಷ್ಟು ಜನರು ಎನ್ಡಿಎಗೆ ಸ್ವಿಚ್ ಆಗಿದ್ದಾರೆ ಅನ್ನೋದನ್ನ ತಿಳಿಸಿದ್ದಾರೆ. ಅಲ್ಲಿಗೆ ಬಿಹಾರದ ನ್ಯೂಟ್ರಲ್ ವೋಟರ್ಗಳು ಘಟಬಂಧನವನ್ನ ರಿಜೆಕ್ಟ್ ಮಾಡಿರೋದು ಕಾಣಿಸ್ತಾ ಇದೆ.
ಯಾವ ಫ್ಯಾಕ್ಟರ್ ಇದಕ್ಕೆ ದಾರಿ ಮಾಡಿ ಕೊಡ್ತು ಅಂತ ನೋಡಿದ್ರೆ ಆರ್ಜೆಡಿ ತಮ್ಮ MY ಅಂದ್ರೆ ಮುಸ್ಲಿಂ ಹಾಗೂ ಯಾದವ್ ಸೂತ್ರವನ್ನ ಮಾತ್ರ ನಂಬಿಕೊಂಡು ಅದಕ್ಕೆ ತಕ್ಕಂತ ಹೇಳಿಕೆಗಳನ್ನ ಕೊಡ್ತಾ ಬಂದ್ರು. ಇದು ಒಂದು ವರ್ಗದ ವೋಟನ್ನ ಫಿಕ್ಸ್ ಮಾಡಿದ್ದು ನಿಜವೇ ಆದ್ರೂ ಇನ್ನೊಂದು ವರ್ಗದ ವೋಟನ್ನ ಸೆಳೆಯೋ ಕೆಲಸ ಮಾಡ್ಲಿಲ್ಲ. ಓಲೈಕೆ ಮಾಡಿದ್ರೆ ಅನಕ್ಷರಸ್ಥರು ಹಾಗೂ NDA ವಿರೋಧಿಗಳ ವೋಟ್ ಬಂದೇ ಬರುತ್ತೆ ನಿಜ, ಆದ್ರೆ ನ್ಯೂಟ್ರಲ್ ವೋಟರ್ಗಳನ್ನ ಸೆಳೆಯೋದಕ್ಕೆ ಏನಾದ್ರೂ ವಿಚಾರ ಬೇಕಲ್ವಾ, ಇದನ್ನ ಹುಡುಕೋದ್ರಲ್ಲಿ ಆರ್ಜೆಡಿ ವಿಫಲ ಆದಂತಿದೆ. ಫ್ರೀ ಕೊಡ್ತೀವಿ ಅಂದ್ರೆ ಹೆಂಗಸರೆಲ್ಲ ಬೆಂಬಲಿಸಬಹುದು ಅಂತ 30,000 ಆಫರ್ ಕೊಟ್ರು. ಆದ್ರೆ ಬಹುತೇಕರು ಇನ್ಯಾವತ್ತೂ ಸಿಗೋ 30,000 ರೂಪಾಯಿನ ನಂಬಿಕೊಂಡು ಹೋದ್ರೆ ಕೊನೆಗೆ ಈಗ ನಿತೀಶ್ ಸರ್ಕಾರ ಕೊಡ್ತಾ ಇರೋ ಆರ್ಥಿಕ ನೆರವಿಗೂ ಕುತ್ತು ಬರ್ಬೋದು ಅನ್ನೋ ರೀತಿಯಲ್ಲಿ ಯೋಚಿಸಿದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಅಂಶ ಅಂದ್ರೆ ಅದು ಮೋದಿ ಫ್ಯಾಕ್ಟರ್. ಹೋಲಿಕೆ ಅಂತ ಅಲ್ಲದೆ ಇದ್ರೂ ಬಿಹಾರವನ್ನ 2 ಒಕ್ಕೂಟಕ್ಕೆ ವಿಭಜನೆ ಮಾಡಿ ನೋಡಿದ್ರೆ ಒಂದು ಕಡೆ ಲೋಕಲ್ ಲೀಡರ್ ನಿತೀಶ್, ನ್ಯಾಷನಲ್ ಲೀಡರ್ ಮೋದಿ ಕಾಣಿಸ್ತಾರೆ, ಇನ್ನೊಂದು ಕಡೆ ಲೋಕಲ್ ಲೀಡರ್ ತೇಜಸ್ವಿ, ನ್ಯಾಷನಲ್ ಲೀಡರ್ ರಾಹುಲ್ ಕಾಣಿಸ್ತಾರೆ. ನಿತೀಶ್ ಕುಮಾರ್ಗೆ ಅನುಭವ ಇದೆ, ಬೆಂಬಲ ಇದೆ, ತಮ್ಮದೇ ವೋಟ್ ಬ್ಯಾಂಕ್ ಇದೆ, ಅದಕ್ಕಿಂತ ಪ್ರಮುಖವಾಗಿ ಹಿಂದುಳಿದ ಸಮುದಾಯಗಳ ದೊಡ್ಡ ಬೆಂಬಲ ಇದೆ. ಇನ್ನು ಇತ್ತ ಮೋದಿಗೆ ದೊಡ್ಡ ವರ್ಚಸ್ಸಿದೆ. ಇವೆರಡೂ ಒಂದಾದ್ರೆ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಅತ್ತ ಆರ್ಜೆಡಿಯ ತೇಜಸ್ವಿಗೆ ಜಾತಿ ಬಲ ಇದೆ, 9ನೇ ಕ್ಲಾಸ್ ಫೇಲ್ ಅನ್ನೋ ಟೀಕೆ ಇದ್ರೂ ಪಾಪ್ಯುಲರ್ CM ಫೇಸ್ ರೇಸ್ ನಲ್ಲಿ ಮೊದಲ ಸ್ಥಾನ ಇದೆ. ಆದ್ರೆ ರಾಹುಲ್ ಗಾಂಧಿಗೆ ಬಿಹಾರದಲ್ಲಿ ಬೆಲೆ ಇಲ್ಲ. ಮೊದಲೇ ಪರಿಸ್ಥಿತಿ ಹೀಗಿದ್ದಾಗ ವೋಟ್ ಅಧಿಕಾರ ಯಾತ್ರೆ ಮಾಡಿ ಅಲ್ಲಿನ ಡ್ರಾಮಾಗಳು ಎಕ್ಸ್ಪೋಸ್ ಆಗ್ತಾ ಇದ್ದಂತೆ ಇನ್ನಷ್ಟು ಹಿನ್ನಡೆ ಆಯ್ತು. ಇದೇ ಮುಳುವಾಗಬಹುದು ಅನ್ನೋ ಟಾಕ್ ಕೂಡ ಶುರುವಾಗಿದೆ. ಏನು ಎಕ್ಸಿಟ್ ಪೋಲ್ ನಲ್ಲಿ NDA ಗೆದ್ದಿದ್ರು ಇನ್ನೂ ಫಲಿತಾಂಶ ಬರೋ ತನಕ ಏನು ಹೇಳೋದಕ್ಕೆ ಆಗೋದಿಲ್ಲ ಅನ್ನೋದು ವಾಸ್ತವ. ಆದ್ರೆ ಅಷ್ಟರಲ್ಲಾಗ್ಲೇ ಘಟಬಂಧನ ನಾಯಕರು ಹಾಗೂ ಬೆಂಬಲಿಗರ ಆಕ್ರಂದನ ಶುರುವಾಗಿದೆ. ಕಾಂಗ್ರೆಸ್ ಪರ ಹಿರಿಯ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಬಿಜೆಪಿ ವೋಟ್ ಚೋರಿ ಮಾಡಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ವೋಟ್ಗಳನ್ನ ಖರೀದಿ ಮಾಡಿದೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ರೋಜ್ಗಾರ್ ಯೋಜನೆ ಮೂಲಕ ಬಿಹಾರದ ಪ್ರತಿ ಕುಟುಂಬಕ್ಕೂ 10,000 ರೂಪಾಯಿ ಬೆನಿಫಿಟ್ ಕೊಟ್ಟಿದ್ದಾರೆ. ಅದರಿಂದಲೇ NDAಗೆ ಗೆಲುವಾಗ್ತಾ ಇರೋದು ಅಂತ ಆರೋಪಿಸಿದ್ದಾರೆ. ಕೋಡ್ ಆಫ್ ಕಂಡಕ್ಟ್ ಇದ್ದಾಗಲೇ ಈ ಉಡುಗೊರೆ ನೀಡಿದ್ರು ಅನ್ನೋದು ರಾಜದೀಪ್ ಅಳಲು. ಆ ಲೆಕ್ಕದಲ್ಲಿ ಜಾರ್ಖಂಡ್ನ JMM ಸರ್ಕಾರ ಕೂಡ ಎಲೆಕ್ಷನ್ ಟೈಮ್ನಲ್ಲೇ ಸರ್ಕಾರದ ಯೋಜನೆಯನ್ನ ಅನುಷ್ಠಾನ ಮಾಡಿತ್ತು. ಕೊನೆಗೆ ಅಲ್ಲಿ ಅವರೇ ಗೆದ್ರು. ಇದರ ಬಗ್ಗೆಯೂ ಹೇಳಬಹುದಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಎಕ್ಸಿಟ್ ಪೋಲ್ ಸಂಬಂಧ ಮಾಧ್ಯಮಗಳ ಚರ್ಚಾ ಕಾರ್ಯಕ್ರಮದಲ್ಲಿ ಆರ್ಜೆಡಿ ಬೆಂಬಲಿಗರು ವೋಟ್ ಚೋರಿ ಆಗಿದೆ ಅಂತ ಆರೋಪಿಸ್ತಾ ಇದ್ದಾರೆ. EVMಗಳ ಆಲ್ಗರಿದಮ್ ಚೇಂಜ್ ಮಾಡಲಾಗಿದೆ, ಅದರಿಂದ NDA ಗೆಲ್ತಾ ಇದೆ ಅಂತ ಆರೋಪಿಸ್ತಾ ಇದ್ದಾರೆ. ವಿಷಯ ಏನಂದ್ರೆ ಇನ್ನೂ ರಿಸಲ್ಟ್ ಬಂದೇ ಇಲ್ಲ. ಆಲ್ರೆಡಿ NDA ಗೆದ್ದೇ ಬಿಟ್ಟಿದೆ ಅನ್ನೋದು ಘಟಬಂಧನ ನಾಯಕರಲ್ಲೇ ಬಂದಿದೆ ಅಂದ್ರೆ ತಮ್ಮ ಮೇಲೆ ತಮಗೆ ಕಾನ್ಫಿಡೆನ್ಸ್ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿಸಿದೆ. ಇಷ್ಟೆಲ್ಲಾ ಮಾಡಿ ಕೊನೆಗೆ ಅಪ್ಪಿತಪ್ಪಿ ಘಟಬಂಧನ ಗೆದ್ದು ಬಿಟ್ರೆ ಆಗ ಹೇಗೆ ಪ್ಲೇಟ್ ಚೇಂಜ್ ಮಾಡ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಇದಕ್ಕೆಲ್ಲ ತೆರೆ ಬೀಳೋದು 14ನೇ ತಾರೀಕು. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.